ಹಾಯ್, ಏನು ಗೊತ್ತಾ, ಇವತ್ತು ಹಿತಕ್ಕೆ ಬೇಳೆದು ಮಸಾಲೆ ವಡೆ ಮಾಡಿದ್ದೀನಿ. ಹೇಗೆ ಮಾಡೋದು, ಕಾಫಿ ಜೊತೆ ಟೀ ಜೊತೆ ಸಂಜೆ ತಿನ್ನೋಕ್ಕೆ ಸೂಪರಾಗಿರುತ್ತೆ, ಕ್ರಿಸ್ಪಿಯಾಗಿ. ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲು ಹಿತಕ್ಕೆ ಬೇಳೆ ರೆಡಿ ಇದ್ದರೆ ಕಡಲೆಬೇಳೆ 1 ಅವರ್ ಮುಂಚೆ ನೆನೆಸ್ಕೊಳ್ಳಿ. ಅದನ್ನು ನೀರೆಲ್ಲ ತೆಕ್ಕೊಂಡು ಅದನ್ನು ನೀರು ಡ್ರೈನ್ ಔಟ್ ಮಾಡಿಬಿಟ್ಟು ಅದನ್ನು ಮಿಕ್ಸಿಗೆ ಏನೇನು ಐಟಮ್ಸ್ ಹಾಕ್ಕೋಬೇಕಂದ್ರೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ನಾನು ಇದು ಹಾಕ್ಕೊಂಡಿದ್ದೀನಿ, ಹಿತಕ್ಕೆ ಬೇಳೆನೂ ಒಂದು ಅರ್ಧ ಹಿತಕ್ಕೆ ಬೇಳೆ, ಮತ್ತು ಉಪ್ಪು ಸ್ವಲ್ಪ ಹಾಕ್ಕೊಂಡು ನುಣ್ಣಗಲ್ಲ, ಒಂದು ಸ್ವಲ್ಪ ತರಿಯಾಗಿ ನೀರು ಹಾಕ್ದೇನೆ ರುಬ್ಕೊಂಡಿದ್ದೀನಿ, ಸ್ವಲ್ಪ ಗಟ್ಟಿಯಾಗಿ. ಮೇಲೆ ಇನ್ನೊಂಚೂರು ರುಬ್ಬೇಕನ್ನಿಸ್ತು ಮತ್ತೆ ಹಾಕ್ಕೊಂಡಿದ್ದೀನಿ. ಈ ಕಡೆ ಅದ್ರ ಮೇಲೆ ಸಬ್ಸಿಗೆ ಸೊಪ್ಪು ಟೇಸ್ಟ್ ಕೊಡುತ್ತಲ್ಲ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಸಬ್ಸಿಗೆ ಸೊಪ್ಪು, ಈರುಳ್ಳಿ, ಮತ್ತು ನಾನು ಸಿಗ್ಲಿ ಕ್ರಿಸ್ಪಿಯಾಗಿ ಅಂದ್ಬಿಟ್ಟು ಈವನ್ ಹಿತಕ್ಕೆ ಬೇಳೆನೂ ಮತ್ತೆ ಮೇಲೆ ಹಾಕಿ ಕಲಿಸ್ತಾ ಇದ್ದೀನಿ. ಸೊ ಇಷ್ಟನ್ನು ಕಲಿಸ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ಕ್ರಿಸ್ಪಿಯಾಗಿರಲಿ ಅಂದ್ಬಿಟ್ಟು 1 ಅಥವಾ 1.5 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿ ಕಲಿಸ್ಕೊಂಡು ರೆಡಿ ಮಾಡಿಕೊಂಡೆ. ಈ ಕಡೆ ಎಣ್ಣೆ ಬಿಸಿಗಿಟ್ಟಿದ್ದೆ ನಾನು ಬಾಣಲೆಯಲ್ಲಿ. ಸೊ ಈಗ ಕರೆದಿರೋ ಈ ನಮ್ಮದು ಹಿಟ್ಟು ರೆಡಿ ಇದೆಯಲ್ಲ, ಅದರಲ್ಲಿ ವಡೆ ಥರ ತಟ್ಬಿಟ್ಟು, ಯಾವ ಸೈಜ್ ಬೇಕು ನಿಮಗೆ, ಮೀಡಿಯಮ್ ಸೈಜು, ಚಿಕ್ಕದು, ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಎಣ್ಣೆಯಲ್ಲಿ ಹಾಕಿ ನಾರ್ಮಲ್ ಹೇಗೆ ನಾವು ಆಂಬುಡೆ ಅಥವಾ ಮಸಾಲೆ ವಡೆ ಥರ ಕರಿತೀವಿ ಹಂಗೆ ಕರೀರಿ. ತುಂಬ ಟೇಸ್ಟಿಯಾಗಿ ಯಮ್ಮಿಯಾಗಿ ಇರುತ್ತೆ, ಖಾರವಾಗಿ. ಸೊ ನೀವು ಮಾಡಿ ನೋಡಿ. ಈವ್ನಿಂಗ್ ಸ್ನ್ಯಾಕ್ಸಾಗಿ ಎಸ್ಪೆಷಲಿ ನಿಮಗೆ ಬೈ ಚಾನ್ಸ್ ಹಿತಕ್ಕೆ ಬೇಳೆ ಸಿಕ್ಕಿಲ್ಲ ಅಂದ್ರೂ ಮಾಮೂಲಿ ಈ ಥರ ಮಸಾಲೆ ವಡೆ ಮಾಡಿಕೊಂಡು ಸಂಜೆ ತಿಂದರೆ ಕಾಫಿ ಜೊತೆ ಟೀ ಜೊತೆ ಸೂಪರಾಗಿರುತ್ತೆ. ನೀವು ಮಾಡಿ ನೋಡಿ. ನಿಮಗಿಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ, ನಿಮ್ಮ ಫೀಡ್ಬ್ಯಾಕ್ನ ಕೊಡಿ. ಇನ್ನು ನಿಮಗೆ ಈ ವಡೆ ಜೊತೆ ನೀವು ಚಟ್ನಿ ಮಾಡ್ಕೊಂಡು, ಪುದೀನ ಚಟ್ನಿ ಮಾಡ್ಕೊಂಡು ತಿಂದ್ರೂ ಸೂಪರಾಗಿರುತ್ತೆ. ಇಲ್ಲ ಅಂದರೆ ಮಕ್ಕಳಾದರೆ ಅವರು ಟೊಮ್ಯಾಟೊ ಸಾಸು, ಕೆಚಪ್ ಇಷ್ಟಪಡ್ತಾರೆ, ಅದರಲ್ಲಿ ತಿಂದ್ರೂ ಚೆನ್ನಾಗಿರುತ್ತೆ. ಸೊ ಹೆಂಗೆ ಬೇಕೋ ಅದು ನಿಮ್ಮ ಚಾಯ್ಸು, ಮಾಡಿಕೊಂಡು ತಿಂದು ಹೆಂಗಿತ್ತು ಅಂತ ಫೀಡ್ಬ್ಯಾಕ್ ಕೊಡಿ. ಥ್ಯಾಂಕ್ ಯು.